ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತೊಂದು ಒಳ್ಳೆ ವಿಡಿಯೋ ಇದೆ. ಅದೇನಂತ ವಿಡಿಯೋ ಗೊತ್ತಾಗಬೇಕಾದ್ರೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನ ಮರಿಬೇಡಿ. ಹಾಗೆ ವಿಡಿಯೋನೂ ಅಷ್ಟೇ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ಇದು ಯಾವ ಕ್ರೀಮ್ ಅಂದರೆ ಬೇವಿನ ಎಲೆಗಳಿಂದ ಮಾಡಿರುವಂಥ ಒಂದು ಒಳ್ಳೆ ಕ್ರೀಮ್ ಇದು. ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಬೇವಿನ ಎಲೆಗಳು. ಈ ಎಲೆಗಳು ಆಯುರ್ವೇದಿಕ್ ತುಂಬಾ ಒಳ್ಳೆಯದು. ಬೇವಿನ ಎಲೆಗಳು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣಗಳು ಹೆಚ್ಚಾಗಿದೆ. ಇದು ಮುಖದ ಮೇಲಿನ ಮಡುವೆಗಳು, ಗುಳ್ಳೆಗಳು ಎಲ್ಲನೂ ನಿವಾರಣೆ ಮಾಡುತ್ತದೆ. ಇದು ಬೇವಿನ ಎಲೆಗಳು ಬ್ಯಾಕ್ಟೀರಿಯಾ ವಿರುದ್ಧ ಕೂಡ ಹೋರಾಡಿ ನಮ್ಮ ಮುಖದಲ್ಲಿರುವ ಕಪ್ಪು ಕಲೆಗಳನ್ನಾಯಿತು, ಮಡುವೆಗಳನ್ನಾಯಿತು ಹೋಗಲಾಡಿಸೋದಕ್ಕೆ ಸಹಾಯ ಮಾಡುತ್ತದೆ. ಬಿಸಿಲಿನಿಂದ ತ್ವಚೆ ಕಪ್ಪಾಗಿದ್ದರೆ ಅಥವಾ ಅಲರ್ಜಿಯಿಂದ ಮುಖ ಉರಿತಿದ್ರೆ ಅಲೋವೆರಾ ಮತ್ತು ಬೇವಿನ ಏನಿರುತ್ತೆ ನೋಡಿ, ಇದನ್ನು ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಶಾಂತವಾಗಿ ಆರಾಮಾಗಿ ನೀಡೋದಕ್ಕೆ ಸಹಾಯ ಮಾಡುತ್ತೆ. ಬನ್ನಿ, ಇವಾಗ ಈ ಕ್ರೀಮ್ನ ಹೇಗೆ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಈ ಬೇವಿನ ಎಲೆಗಳು ನೋಡಿ, ಅಷ್ಟೇ ಅಲ್ಲ, ನಮ್ಮ ಸ್ಕಿನ್ನಲ್ಲಿ ತುಂಬಾ ಇದು ಸಹಾಯ ಮಾಡುತ್ತೆ. ಇವಾಗ ನೋಡಿ, ನಾನು ಇದನ್ನು ಬೇವಿನ ಎಲೆಗಳನ್ನ ಸ್ವಚ್ಛವಾಗಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಗಾಳಿಯಿಂದ ಒಣಗಿಸಿದ್ದೆ. ತುಂಬ ಫ್ರೆಶ್ ಆಗಿದ್ದರೆ ತುಂಬಾ ಒಳ್ಳೆಯದು. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊತಾ ಇದ್ದೀನಿ. ಅಂದರೆ ಒಂದು ಒಳ್ಳೆ ಸಣ್ಣದಾಗಿ ರುಬ್ಕೋಬೇಕು. ಬನ್ನಿ, ಇವಾಗ ನೋಡಿ ಈ ಥರ ರುಬ್ಬಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿದೆ ನೋಡಿ, ಅದಕ್ಕೆ ಒಂದು ಸ್ವಲ್ಪನೇ ನಾನು ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ಇದನ್ನು ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಅಂದರೆ ಎಂಥ ಹಠಮಾರಿ ಕಲೆಗಳು ಇದ್ದರೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ ನಾನು ರುಬ್ಕೊಂಬಂದಿದ್ನಲ್ವ, ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಅಂದರೆ ಅದು ಕಾಂಟ್ಯಾಕ್ಟ್ ಅಂದರೆ ನಮಗೆ ಅದು ಬರಬೇಕು, ಅದರಲ್ಲಿರುವ ರಸ ಮಾತ್ರ ನಮಗೆ ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಗಟ್ಟಿಯಾಗಿರೋದನ್ನು ಅಳುಸು ಅಂತಾರಲ್ವ, ಆ ಥರ ರುಬ್ಕೊಂಬರಬೇಕು. ಸ್ವಲ್ಪ ನೀರನ್ನ ಹಾಕಿ ಸಣ್ಣದಾಗಿ ನಾನು ಮತ್ತೆ ರುಬ್ಕೊಂಬರ್ತಾಯಿದ್ದೀನಿ ನೋಡಿ. ಇದು ಒಂದು ಸೋದ್ಸೋದು ಇರುತ್ತಲ್ವ, ಆ ಸಹಾಯದಿಂದ ಒತ್ತಿದ್ರೆ ನಮಗೆ ಅಲ್ಲಿ ಬೇವಿನ ರಸ ಮಾತ್ರ ಬರುತ್ತೆ. ಈ ಥರ ಗಟ್ಟಿಯಾಗಿ ಫ್ರೆಶ್ ಮಾಡಬೇಕು. ನೋಡಿ, ಇಲ್ಲಿ ನಮಗೆ ಬೇವಿನ ಎಲೆಗಳ ರಸ ಮಾತ್ರ ಇದೆ ಇಲ್ಲಿ. ನೋಡಿ, ಈ ಕ್ರೀಮ್ನ ನಾವು ಡೈಲಿ ಹಚ್ಚಬೇಕು. ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ನೈಟ್ ಮುಖ ತೊಳ್ಕೊಂಡು ಒಂದು 15-20 ನಿಮಿಷ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗಿರುತ್ತೆ. ನೋಡಿ, ಇಲ್ಲಿ ನಾನು ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ತಾಯಿದ್ದೀನಿ, ಕ್ಯಾಪ್ಸಲ್ಲು. ಪೂರ್ತಿಯಾಗಿ ಹಾಕಿ ವಿಟಮಿನ್ ಇ ಟ್ಯಾಬ್ಲೆಟು ಅಷ್ಟೇ ನಮ್ಮ ಮುಖಕ್ಕೆ ತುಂಬಾ ಗ್ಲೋ ಆಗಿ ತುಂಬಾ ಚೆನ್ನಾಗಿ ಸ್ಕಿನ್ನ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 4 ವಸ್ತುಗಳನ್ನ ಮಿಕ್ಸ್ ಮಾಡಿ ನೋಡಿ. ಇದು ಅಲೋವೆರಾ ಜೆಲ್ಲು. ಈ ಅಲೋವೆರಾ ಜೆಲ್ ಇಂದ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ಕೂಲಾಗಿ ಇರುವಂತೆ ಮಾಡ್ತದೆ.
ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಜೇನುತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಜೇನುತುಪ್ಪ. ಜೇನುತುಪ್ಪದಲ್ಲಿ ನೈಸರ್ಗಿಕ ಬೀಚಿಂಗ್ ಗುಣ ಇರುತ್ತದೆ ಇದರಲ್ಲಿ. ಇದು ವಿಟಮಿನ್ ಇ ಜೊತೆ ಸೇರಿಸಿ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವ ಹಳೆಯ ಕಪ್ಪು ಕಲೆ, ಸನ್ ಟ್ಯಾನ್ ಅನ್ನು ವೇಗವಾಗಿ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಇದು ವಿಟಮಿನ್ ಇ ಟ್ಯಾಬ್ಲೆಟು. ಆಮೇಲೆ ಜೇನುತುಪ್ಪ ನೋಡಿ, ಇದನ್ನು ಚೆನ್ನಾಗಿ ಒಂದು ಕ್ರೀಮ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ನಾವು ಇದು ಮುಖಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮೊದಲು ನಮ್ಮ ಸ್ಕಿನ್ ಅಂದರೆ ಕೈಗಳಿಗೆ ಅಪ್ಲೈ ಮಾಡಿ, ಅದರಿಂದ ನಮಗೇನು ರಿಯಾಕ್ಷನ್ ಆಗದೇ ಇದ್ದರೆ ಮುಖಕ್ಕೆ ಅಪ್ಲೈ ಮಾಡಿ. ಒಂದೇ ಸಲ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಡಿ. ಜೇನುತುಪ್ಪ ಆಯಿಲ್ ಸ್ಕಿನ್ ಇದ್ದವ್ರಿಗೆ ಅದನ್ನು ಅವಾಯ್ಡ್ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕ್ರೀಮ್ ಡೈಲಿ ಯೂಸ್ ಮಾಡೋದ್ರಿಂದ ತುಂಬಾ ನಿಮ್ಮ ಮುಖ ಗ್ಲೋ ಆಗುತ್ತೆ. ಮತ್ತು ಅದೇ ಹೇಳಿದ್ನಲ್ವ, ಮೊಡವೆಗಳು ಮತ್ತು ಕಪ್ಪು ಕಲೆಗಳು ಹೊರಟೋಗುತ್ತೆ. ಒಂದೇ ವಾರದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ. ನೋಡಿ, ಇವಾಗ ಈ ಕ್ರೀಮ್ ರೆಡಿಯಾಗಿದೆ. ಇದು ಜೇನುತುಪ್ಪ ಇರೋದ್ರಿಂದ ಮುಖನ ಹಚ್ಕೊಂಡು ಒಂದು 15-20 ನಿಮಿಷ ಬಿಟ್ಟು ಸ್ವಲ್ಪ ಬಿಸಿ ನೀರಿನಿಂದ ತೊಳ್ಕೊಂಬಿಡಿ. ನೋಡಿ, ಇವಾಗ ಈ ಕ್ರೀಮ್ ರೆಡಿಯಾಗಿದೆ. ಇದನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಮುಖಕ್ಕೆ ಅಪ್ಲೈ ಮಾಡ್ಬೋದು. ಇದು ಒಂದು 2 ಡೇಸು 3 ಡೇಸು ಏನೂ ಆಗಲ್ಲ, ಕೆಡೋದಿಲ್ಲ. ನೋಡಿ, ಇವಾಗ ರೆಡಿಯಾಗಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲೂ ಕೂಡ ಅಷ್ಟೇ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಖಂಡಿತ ಈ ಕ್ರೀಮ್ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಒಂದೇ ವಾರದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲೋವೆರಾ, ಜೇನುತುಪ್ಪ, ವಿಟಮಿನ್ ಇ, ಆಮೇಲೆ ಬೇವಿನ ಎಲೆ, ಸೂಪರಾದ ಈ ಕ್ರೀಮ್ನ ಒಮ್ಮೆ ಬಳಸಿ.